ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಮುಂದಿನ ಟ್ರಾವೆಲ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ನೋಡಿರ್ಬೋದು ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ ಹಾಗೆ ನಾವು ಪ್ರಯಾಗ್ರಾಜಿಂದ ಹೊರಟಿದ್ದು ಕಾಶಿಗೆ. ಕಾಶಿ, ಬನಾರಸ್, ವಾರಣಾಸಿ ಅಂತ ಕರೆಯೋ ಈ ಜಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸ್ಥಳಕ್ಕೆ ಜೀವನದಲ್ಲಿ ಒಂದು ಸಲ ಆದರೂ ಕಾಶಿ ಯಾತ್ರೆ ಮಾಡಲೇಬೇಕು. ಆದರೆ ನಮ್ಮ ಜೀವನದಲ್ಲಿ ಇದು ಇಷ್ಟು ಬೇಗ ಆಗುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಈ ಸ್ಥಳ ಮಾನವ ಜನ್ಮಕ್ಕೆ ಮೋಕ್ಷ ಸಿಗೋ ಸ್ಥಳ ಅಂತಲೇ ಎಲ್ಲರ ನಂಬಿಕೆ. ಈ ನಗರ ಅತಿ ಹಳೆಯ ನಗರ. 10,000 ವರ್ಷಕ್ಕೂ ಹಳೆಯ ಇತಿಹಾಸವನ್ನು ಈ ನಗರ ಹೊಂದಿದೆ. ಹಲವಾರು ರಾಜರು ಕೂಡ ಆಳಿದ್ದಾರೆ. ಇದ್ರ ಕಥೆನೆಲ್ಲ ಹೇಳ್ತಾ ಹೋದರೆ ತುಂಬಾ ಸಮಯ ಆಗುತ್ತೆ. ಸೊ ಆ ಹಿಸ್ಟ್ರಿ ಎಲ್ಲ ಇವಾಗ ನಮಗೆ ಬೇಡ. ಇವಾಗ ನಾವು ಇಲ್ಲಿರೋ ಸರ್ಕಲ್ಗೆ ಬಂದ್ವಿ. ಈ ಸರ್ಕಲಿಂದ ನಮಗೆ ಟ್ಯಾಕ್ಸಿಯನ್ನೆಲ್ಲ ಒಳಗಡೆ ಬಿಡೋದಿಲ್ಲ. ಆದ್ದರಿಂದ ಈ ಥರ ಸೈಕಲ್ ಗಾಡಿಯಲ್ಲಿನೇ ಹೋಗಬೇಕು. ನಮ್ಮ ಲಗೇಜ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾವು ಇದರಲ್ಲಿ ಲಗೇಜ್ನೆಲ್ಲ ಇರಿಸ್ಬಿಟ್ಟು ಇವಾಗ ರೂಮ್ ಕಡೆಗೆ ಹೊರಟಿದ್ದೀವಿ. ಸರ್ಕಲ್ನಿಂದ ನಮ್ಮ ರೂಮ್ ದಶಾಶ್ವಮೇಧ ಘಾಟ್ ಹತ್ರ ಇರೋದ್ರಿಂದ ಇದು ವಾಕೆಬಲ್ ಡಿಸ್ಟೆನ್ಸ್. ಬಟ್ ಲಗೇಜ್ ಜಾಸ್ತಿ ಇರೋದ್ರಿಂದ ಇವಾಗ ಸೈಕಲ್ ಗಾಡಿಯಲ್ಲಿ ಲಗೇಜ್ನ ತಗೊಂಡು ರೂಮ್ಗೆ ರೀಚ್ ಆದ್ವಿ. ಲಗೇಜ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟು ರೂಮ್ಗೆ ರೀಚ್ ಆಗುವಷ್ಟರಲ್ಲಿ ನಮಗೆ ತುಂಬಾ ಹಶ್ವಾಗಿಬಿಟ್ಟಿತ್ತು. ಸೊ ಆದ್ದರಿಂದ ಇವಾಗ ನಾವು ಇಲ್ಲಿ ಊಟ ಮಾಡೋದಕ್ಕೆ ಬಂದಿದ್ದೀವಿ. ರೂಮ್ ಹತ್ರನೇ ಎಲ್ಲ ಊಟಕ್ಕೆ ಫೆಸಿಲಿಟಿ ಇರೋದ್ರಿಂದ ಊಟಕ್ಕೆಲ್ಲ ಇಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಸೊ ಇವಾಗ ಊಟ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ಒಂದು ರೌಂಡ್ ಹೋಗಿ ಬರೋಣ ಅಂತ ಇವಾಗ ದಶಾಶ್ವಮೇಧ ಘಾಟ್ ಅಂದರೆ ಇದೇನೆ. ಇದು ರೂಮ್ ಹತ್ರನೇ ಇರೋದ್ರಿಂದ ಇಲ್ಲಿ ಬೈ ವಾಕೇನೆ ನಾವು ಒಂದು ರೌಂಡ್ ಬಂದ್ವಿ. ಕಾಶಿಗೆ ನಾವು ಬಂದಿರೋದು ಮೊದಲನೇ ಬಾರಿ. ಇದು ಜಸ್ಟ್ ಒಂದು ಯಾತ್ರೆ ಅಂತ ನಮಗೆ ಅನಿಸ್ಲೇ ಇಲ್ಲ. ಆಧ್ಯಾತ್ಮ, ಇತಿಹಾಸ ಮತ್ತು ಸಂಸ್ಕೃತಿ ತುಂಬಿರೋ ಪವಿತ್ರವಾದ ಭೂಮಿ ಇದು. ಇಲ್ಲಿ ನನ್ನ ಅನುಭವ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಚಲೋ ನಮ್ಮ ಪ್ರಯಾಣವನ್ನು ಆರಂಭಿಸೋಣ. ಇದು ನೀವೇನು ನೋಡ್ತಾ ಇದ್ದೀರಲ್ವಾ, ಇದು ದಶಾಶ್ವಮೇಧ ಘಾಟ್. ಗಂಗಾ ಆರತಿ ನಡೆಯೋದು ಇಲ್ಲೇನೆ. ಗಂಗಾ ಆರತಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ತುಂಬ ಸಮಯ ಇದೆ. ಗಂಗಾ ಆರತಿ ಸ್ಟಾರ್ಟ್ ಆಗೋದು ಬಂದು ಸಾಯಂಕಾಲ 6:30ಗೆ. ಉಪನದಿಗಳಾದ ವಾರ್ಣಾ ಮತ್ತು ಆಸಿ ನದಿಗಳು ಗಂಗಾ ನದಿಯ ಜೊತೆಗೆ ಸಂಗಮ ಆಗೋದ್ರಿಂದ ಈ ಊರಿಗೆ ವಾರಣಾಸಿ ಅಂತ ಹೆಸರು. ಇಲ್ಲಿ ತುಂಬ ಘಾಟ್ಗಳಿವೆ. ದಶಾಶ್ವಮೇಧ ಘಾಟ್, ಮಣಿಕರ್ಣಿಕಾ ಘಾಟ್, ಹರಿಶ್ಚಂದ್ರ ಘಾಟ್, ಈ ಥರ ಇನ್ನೂ ಹಲವಾರು ಘಾಟ್ಗಳಿವೆ. ನಾವು ಸ್ಟೇ ಮಾಡಿರೋ ರೂಮ್ ಬಂದು ದಶಾಶ್ವಮೇಧ ಘಾಟ್ಗೆ ಹತ್ರ. ಇಲ್ಲಿಂದ ಕಾಶಿ ವಿಶ್ವನಾಥ ಹಾಗೂ ಕಾಶಿ ವಿಶಾಲಾಕ್ಷಿ ಟೆಂಪಲ್ ಕೂಡ ಹತ್ರ ಇದೆ. ಸೊ ಇವಾಗ ನಾವು ದಶಾಶ್ವಮೇಧ ಘಾಟಿಂದ ಒಂದು ಬೋಟ್ ರೈಡ್ ಹೋಗೋದಕ್ಕೆ ಎಲ್ಲ ರೆಡಿ ಆಗಿಬಿಟ್ಟು ಬೋಟ್ ಅವ್ರ ಹತ್ರ ಮಾತಾಡಿಬಿಟ್ಟು ಇವಾಗ ಅವರು ಎಲ್ಲ ಘಾಟ್ಗಳನ್ನು ತೋರಿಸ್ತೀನಿ ಒಂದು ರೌಂಡ್ ಅಂತ ಹೇಳಿದ್ರಿಂದ ಇವಾಗ ನಾವು ಹೊರಟಿದ್ದೀವಿ. ಗಂಗಾ ನದಿ ತೀರದಲ್ಲಿ ಕಾಲಿಟ್ಟ ಕ್ಷಣ ನಮ್ಮ ಒಳಗಿನ ಶಬ್ದವೇ ನಿಂತಂಥ ಅನುಭವ ಆಗ್ತಾ ಇತ್ತು. ಇಲ್ಲಿನ ದೊಡ್ಡ ಜನಸಂಚಾರ, ಹರಿತಾ ಇರೋ ಗಂಗಾ ನದಿ, ದೇವಾಲಯಗಳ ಗಂಟೆ ಧ್ವನಿ, ಇದೆಲ್ಲ ಒಂಥರ ಮನಸ್ಸಿಗೆ ಶಾಂತಿ ನೀಡ್ತಾ ಇತ್ತು. ಎಲ್ಲರೂ ಹೇಳೋದು ಕೇಳಿದ್ದೆ, ಆದರೆ ನೋಡೋದು ಒಂಥರ ವಿಚಿತ್ರ ಅನುಭವ. ಕಾಶಿಯಲ್ಲಿ ಟೋಟಲ್ 84 ಅಂದರೆ 84 ಘಾಟ್ಗಳಿವೆ. ಈ 84 ಅನ್ನೋ ಸಂಖ್ಯೆಯು ಕೂಡ ಹಿಂದೂ ಧರ್ಮದಲ್ಲಿ ತುಂಬ ವಿಶೇಷವಾದ ಅರ್ಥವನ್ನು ಹೊಂದಿದೆ. ಇದರ ಅರ್ಥ 84 ಲಕ್ಷ ಜೀವಗಳು ಮತ್ತು ಅದರ ಪುನರ್ಜನ್ಮ ಅನ್ನೋ ಅರ್ಥವನ್ನು ಇಲ್ಲಿ ಪರಿಕಲ್ಪನೆ ಮಾಡಿಕೊಂಡು 84 ಘಾಟ್ಗಳನ್ನು ಸೃಷ್ಟಿ ಮಾಡಲಾಗಿದೆ. ಇಲ್ಲಿ ಘಾಟ್ಗಳಿಗೆ ತುಂಬ ಅಪಾರವಾದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಮಹತ್ವಗಳಿವೆ. ದೇಶದ ಎಲ್ಲ ಕಡೆಯಿಂದನೂ ಭಕ್ತರು ಇಲ್ಲಿ ಬಂದು ಪೂಜೆ, ಶ್ರಾದ್ದ ಮತ್ತು ಅಸ್ಥಿ ವಿಸರ್ಜನೆಯನ್ನು ಕೂಡ ಮಾಡ್ತಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳು ಕೂಡ ದೂರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ.
ಇಲ್ಲಿ ಪ್ರತಿದಿನ ಭಕ್ತರು, ಸಾಧುಗಳು, ಯೋಗಿಗಳು ತಮ್ಮ ಡೈಲಿ ವಿಧಿವಿಧಾನಗಳಲ್ಲೂ ಕೂಡ ತೊಡಗಿರ್ತಾರೆ. ಘಾಟ್ಗಳಲ್ಲಿ ವಿಶೇಷವಾಗಿ ಬೆಳಗಿನ ಯೋಗ, ಭಜನೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆಲ್ಲ ಕೂಡ ನಡೆಯುತ್ತೆ. ಮತ್ತು ಪ್ರತಿದಿನ ಸಂಜೆ ಗಂಗಾ ಆರತಿ ಕೂಡ ನಡೆಯುತ್ತೆ. ಈ ರೀತಿಯಾಗಿ ಇಲ್ಲಿನ ಘಾಟ್ಗಳು ತುಂಬ ವಿಶೇಷತೆಯನ್ನು ಹೊಂದಿದೆ. ಇವಾಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಡಿಫ್ರೆಂಟ್ ಘಾಟ್ಗಳು. ಕಾಶಿಯಲ್ಲಿ 10 ನಿಮಿಷಕ್ಕೆ ಒಂದೊಂದು ಮೃತದೇಹಗಳು ಬರ್ತಾನೆ ಇರುತ್ತೆ. ಹೆಚ್ಚು ಮೃತದೇಹ ಸುಡೋ ಜಾಗ ಅಂದರೆ ಮಣಿಕರ್ಣಿಕಾ ಘಾಟ್ ಹಾಗೂ ಹರಿಶ್ಚಂದ್ರ ಘಾಟ್. ಇಲ್ಲಿ ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಅದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದರ ಇನ್ನೊಂದು ಗೇಟ್. ಇದನ್ನೆಲ್ಲ ಇಲ್ಲಿ ನೋಡ್ತಾ ಇದ್ರೆ ಜೀವನ ನಶ್ವರ ಅನ್ಸೋಕೆ ಶುರುವಾಗುತ್ತೆ. ಇರೋ 4 ದಿನಕ್ಕೆ ನಾನು ನನ್ನದು ಅನ್ನೋ ಅಹಂಕಾರ. ಹೋಗಬೇಕಾದ್ರೆ ನಾವು ಏನನ್ನ ತಗೊಂಡು ಹೋಗೋದಿಲ್ಲ, ಯಾರೂ ನಮ್ಮ ಜೊತೆ ಬರೋದೂ ಇಲ್ಲ. ಆದ್ದರಿಂದ ಇರೋವಷ್ಟು ದಿನ ಯಾರಿಗೂ ಬೇಜಾರು ಮಾಡದೆ, ನಾವು ಕೂಡ ಬೇಜಾರಾಗದೆ ಖುಷಿಯಾಗಿ ಜೀವನ ನಡೆಸೋಣ ಅಲ್ವಾ? ಇದಕ್ಕೆ ನೀವೇನಂತೀರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇನು ನೋಡ್ತಾ ಇದ್ದೀರಲ್ಲ ಇವಾಗ, ಇದು ಬಂದು ಮಣಿಕರ್ಣಿಕಾ ಘಾಟ್. ಇಲ್ಲೇನೆ ಜಾಸ್ತಿ ಮೃತದೇಹಗಳನ್ನು ಸುಡೋದು. ಮೃತದೇಹಗಳನ್ನು ಸುಟ್ಟು ಅದರಲ್ಲಿರೋ ಬೂದಿಯನ್ನು ತಗೊಂಡು ಗಂಗಾ ನದಿಗೆ ಬಿಡೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕು ಅವರಿಗೆ ಮೋಕ್ಷ ಸಿಗುತ್ತೆ ಅನ್ನೋದು ಜನರ ನಂಬಿಕೆ. ಸೊ ಇಲ್ಲಿ ಎಲ್ಲ ಘಾಟ್ಗಳಲ್ಲೂ ಕೆಲವೊಂದು ದೇವಸ್ಥಾನಗಳಿದೆ. ನಮಗೆ ಸ್ವಲ್ಪ ಟೈಮ್ ಕಡಿಮೆ ಇರೋದ್ರಿಂದ ಎಲ್ಲ ದೇವಸ್ಥಾನಗಳನ್ನು ವಿಸಿಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಗಂಗಾ ಆರತಿಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ದಿನಕ್ಕೆ ಸಾವಿರಾರು ಜನ ಸೇರ್ಕೊಳ್ತಾರೆ ಗಂಗಾ ಆರತಿ ನೋಡೋದಕ್ಕೆ. ಈ ಗಂಗಾ ಆರತಿನ ಜೀವನದಲ್ಲಿ ನೀವು ಕಾಶಿಗೆ ಬಂದರೆ ಒಂದ್ಸಲ ಆದರೂ ನೀವು ಇದನ್ನು ನೋಡಲೇಬೇಕು. ಗಂಗಾ ಆರತಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಟೈಮ್ ಇದೆ. ಇಲ್ಲಿ ಆರತಿ ಸ್ಟಾರ್ಟ್ ಆಗೋದು ಕತ್ಲಾದ ಮೇಲೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಹರಿಶ್ಚಂದ್ರ ಘಾಟ್. ಹರಿಶ್ಚಂದ್ರ ಘಾಟ್ ಬಂದು ವಾರಣಾಸಿಯ ಒಂದು ಪವಿತ್ರವಾದ ಸ್ಮಶಾನ ಘಾಟ್. ಮಣಿಕರ್ಣಿಕಾ ಘಾಟಲ್ಲಿ ಯಾವ ಥರ ಮೃತದೇಹಗಳನ್ನು ಸುಡ್ತಾರೋ, ಇಲ್ಲಿ ಹರಿಶ್ಚಂದ್ರ ಘಾಟಲ್ಲೂ ಕೂಡ ಮೃತದೇಹಗಳನ್ನು ಸುಡ್ತಾರೆ. ಈ ಘಾಟ್ಗೆ ಹರಿಶ್ಚಂದ್ರ ಅವರ ಹೆಸರನ್ನ ಇಡಲಾಗಿದೆ. ಅವರು ಸತ್ಯ ಮತ್ತು ಧರ್ಮದ ಪ್ರತೀಕವಾಗಿರೋದ್ರಿಂದ ಪುರಾಣದ ಕಥೆ ಪ್ರಕಾರ ರಾಜ ಹರಿಶ್ಚಂದ್ರರು ದೇವತೆಗಳ ಪರೀಕ್ಷೆಗೆ ಒಳಗಾಗಿ ತಮ್ಮ ಸಿಂಹಾಸನ, ಕುಟುಂಬ ಎಲ್ಲವನ್ನ ತ್ಯಜಿಸಿ ಕೊನೆಗೆ ವಾರಣಾಸಿಯ ಈ ಘಾಟ್ನಲ್ಲಿ ಸ್ಮಶಾನ ಕಾರ್ಮಿಕರಾಗಿ ಕೆಲಸ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆದ್ರಿಂದ ಈ ಘಾಟ್ಗೆ ಹರಿಶ್ಚಂದ್ರ ಘಾಟ್ ಅಂತ ಹೆಸರು ಬಂತು. ಈ ಘಾಟ್ನಲ್ಲಿ ಅಂತ್ಯಕ್ರಿಯೆ ನಡೆಸಿದ್ರೆ ಮೋಕ್ಷ ಸಿಗುತ್ತೆ ಅಂತ ಹಿಂದೂ ಧರ್ಮದಲ್ಲಿ ನಂಬಲಾಗುತ್ತೆ. ವಾರಣಾಸಿಯಲ್ಲಿ ಇರೋದು ಕೇವಲ 2 ಸ್ಮಶಾನ ಘಾಟ್ಗಳು, ಒಂದು ಮಣಿಕರ್ಣಿಕಾ ಘಾಟ್ ಹಾಗೂ ಹರಿಶ್ಚಂದ್ರ ಘಾಟ್. ಇವೆರಡನ್ನ ಅತ್ಯಂತ ಪವಿತ್ರ ಸ್ಮಶಾನ ಸ್ಥಳಗಳು ಅಂತ ಪರಿಗಣಿಸಲಾಗುತ್ತೆ. ಹರಿಶ್ಚಂದ್ರ ಘಾಟ್ ಪಕ್ಕದಲ್ಲೇ ಇರೋದು ಕರ್ನಾಟಕ ಘಾಟ್. ಇದು ಉತ್ತರ ಭಾರತದ ವಾರಣಾಸಿಯಲ್ಲಿ ಗಂಗಾ ನದಿಯ ದಡದಲ್ಲಿರೋ ಇನ್ನೊಂದು ಘಾಟ್. ಈ ಘಾಟನ್ನು ಮೈಸೂರು ಸಂಸ್ಥಾನದ ಒಡೆಯರು ನಿರ್ಮಾಣ ಮಾಡಿದ್ರು. ಈ ಘಾಟ್ ಬಂದು ಹನುಮಾನ್ ಘಾಟ್ನ ಭಾಗವಾಗಿತ್ತು. ಬಳಿಕ ಮೈಸೂರು ಸಂಸ್ಥಾನ ಇದನ್ನ ಸ್ವಾಧೀನ ಪಡ್ಕೊಂಡು ಕರ್ನಾಟಕ ಘಾಟ್ ಅಂತ ಹೆಸರಿಟ್ರು.
ಇವಾಗ ನಾವು ಬೋಟ್ ರೈಡಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಗಂಗಾ ನದಿ ದಡಕ್ಕೆ ಬಂದ್ವಿ. ಇವಾಗ ಆಲ್ರೆಡಿ ಗಂಗಾ ಆರತಿಗೆ ಅಟೆಂಡ್ ಮಾಡೋ ಟೈಮ್ ಆಗಿರೋದ್ರಿಂದ ಗಂಗಾ ಆರತಿಯನ್ನು ನೋಡೋದಕ್ಕೆ 2 ಜಾಗಗಳಿವೆ. ಅಂದರೆ ನೀವು ಸ್ಟೆಪ್ಸ್ ಮೇಲೆ ಬೇಕಾದರೆ ಕುತ್ಕೊಂಡು ಗಂಗಾ ಆರತಿಯನ್ನು ನೋಡ್ಬೋದು. ಬಟ್ ಇಲ್ಲಿ ತುಂಬ ಜನ ಇರೋದ್ರಿಂದ, ತುಂಬ ಕ್ರೌಡ್ ಇರೋದ್ರಿಂದ ನಿಮಗೆ ಸ್ಟೆಪ್ಸ್ ಮೇಲೆ ಕುತ್ಕೊಂಡು ನೋಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅನಿಸ್ಬೋದು. ಆದ್ದರಿಂದ ನಾವೇನು ಮಾಡಿದ್ವಿ, ನಮಗೇನು ಬೋಟ್ ರೈಡ್ ಕರ್ಕೊಂಡು ಹೋಗಿದ್ರಲ್ಲ ಅವ್ರ ಹತ್ರನೇ ಮಾತಾಡ್ಕೊಂಡ್ಬಿಟ್ಟು ಒಂದು ಬೋಟಲ್ಲಿನೇ ಕುತ್ಕೊಳ್ಳೋ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ರು. ಆದ್ದರಿಂದ ನಾವು ಕೂಡ ಹೋಗ್ಬಿಟ್ಟು ಒಂದು ಬೋಟಲ್ಲಿ ಸೆಟಲ್ ಆಗಿಬಿಟ್ಟು ಅಲ್ಲಿಂದ ಗಂಗಾ ಆರತಿಯನ್ನು ನೋಡಿದ್ವಿ. ಗಂಗಾ ತೀರದಲ್ಲಿ ನಡೆಯೋ ಈ ಗಂಗಾ ಆರತಿ ದೇವರ ಕಿರಣಗಳಂತೆ ನದಿಗೆ ಸಲ್ಲಿಸೋ ಆರಾಧನೆ. ಈ ದೃಶ್ಯ ಕೇವಲ ಕಣ್ಣಿಗಷ್ಟೇ ಹಬ್ಬ ಅಲ್ಲ, ಮನಸ್ಸಿಗೂ ಕೂಡ ನಿಜವಾದ ತೃಪ್ತಿ. ನೀವೆಲ್ಲರೂ ಕೂಡ ಇದನ್ನು ಒಂದ್ಸಲ ಲೈವ್ ಆಗಿ ನೋಡಿ. ಈ ಬೆಳಕು, ಧ್ವನಿ, ಭಕ್ತರ ನಂಬಿಕೆ ನಿಜವಾಗ್ಲೂ ಹೃದಯ ಸ್ಪರ್ಶಿಸುವಂಥ ಭಾವನೆ. ಸೊ ಇವಾಗ ಗಂಗಾ ಆರತಿಯನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಗಡೆ ಬಂದು ಇಲ್ಲಿ ಶಾಪಿಂಗ್ ಮಾಡೋದಕ್ಕೂ ಕೂಡ ತುಂಬಾ ಶಾಪ್ಸ್ ಇದೆ. ಸೊ ಇನ್ನು ಬೇರೆ ಬೇರೆ ದೇವಸ್ಥಾನಗಳು ಕೂಡ ನೋಡೋದಿದೆ. ಆದ್ದರಿಂದ ಸ್ವಲ್ಪ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಬರೋಣ ಅಂತ ಅಲ್ಲಿಂದ ಹೊರಟ್ವಿ. ಸೊ ಬನ್ನಿ, ಇಲ್ಲಿ ಯಾವ್ಯಾವ ದೇವಸ್ಥಾನ ನೋಡ್ಕೊಂಡು ಬಂದ್ವಿ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ನೀವೇನು ಇವಾಗ ನೋಡ್ತಾ ಇದ್ದೀರಾ, ಇದು ಬಂದು ಶ್ರೀ ಸತ್ಯನಾರಾಯಣ ತುಳಸಿ ಮಾನಸ ಮಂದಿರ, ಕಾಶಿಯ ಐತಿಹಾಸಿಕ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು. ನೀವು ಇವಾಗ ನೋಡ್ತಾ ಇರೋದು ಬಂದು ತ್ರಿದೇವ್ ಮಂದಿರ್. ಈ ಮಂದಿರ ಮಾತ್ರ ತುಂಬಾ ನೋಡೋದಕ್ಕೆ ಚೆನ್ನಾಗಿದೆ. ರಾತ್ರಿ ಹೊತ್ತಲ್ಲಂತೂ ಈ ಬೆಳಕಲ್ಲಿ ಲೈಟ್ಸ್ ಆನ್ ಮಾಡಿದಾಗ ಈ ದೇವಸ್ಥಾನ ತುಂಬ ಆಕರ್ಷಕವಾಗಿದೆ. ಇಲ್ಲಿಗೂ ಕೂಡ ನೀವು ಒಂದ್ಸಲ ವಿಸಿಟ್ ಮಾಡ್ಬೋದು.
ನಿಮಗೆಲ್ಲ ಗೊತ್ತಿರ್ಬೋದು, ಬನಾರಸ್ಸಲ್ಲಿ ಬನಾರಸ್ ಪಾನ್ ಅಂದರೆ ತುಂಬ ಫೇಮಸ್. ಸೊ ಬನಾರಸ್ಗೆ ಬಂದಮೇಲೆ ಇಲ್ಲಿನ ಪಾನ್ ತಿಂದೆ ಹೋಗೋಕ್ಕಾಗತ್ತಾ? ಆದ್ದರಿಂದ ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಇಲ್ಲಿ ಬನಾರಸ್ ಪಾನನ್ನು ಟ್ರೈ ಮಾಡಿದ್ವಿ. ಇದು ಬನಾರಸ್ಗೆ ಬಂದಮೇಲೆ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಅಂತಾನೆ ಹೇಳ್ಬೋದು. ತುಂಬಾ ಸಖತ್ತಾಗಿತ್ತು, ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ನೀವು ಬನಾರಸ್ಗೆ ಹೋದರೆ ಈ ಬನಾರಸ್ ಸ್ಪೆಷಲ್ ಪಾನನ್ನು ಟ್ರೈ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು. ಸೊ ಇವತ್ತಿನ ದಿನದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ. ಸೊ ಹಿಂದಿನ ದಿನ ಆಲ್ರೆಡಿ ಲೇಟ್ ಆಗಿದ್ದರಿಂದ ನಾವು ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ನಾವು ಹೋಗಬೇಕಾಗಿರೋದು ಕಾಶಿಯಲ್ಲಿರೋ ಫೇಮಸ್ ಟೆಂಪಲ್ ಕಾಶಿ ವಿಶ್ವನಾಥ ಮಂದಿರಕ್ಕೆ. ಇಲ್ಲಿ ನೀವು ಇವಾಗೇ ನೋಡ್ತಾ ಇದ್ದೀರಲ್ಲ, ಇದು ಬಂದು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಎಂಟ್ರಿ. ಇಲ್ಲಿಂದ ಒಳಗಡೆ ಹೋದರೆ ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ಗೇಟ್ 2 ತಲುಪ್ತೀವಿ. ಈ ಕಾಶಿ ವಿಶ್ವನಾಥ ಮಂದಿರಕ್ಕೆ 4 ಗೇಟ್ ಇದೆ. ಸೊ ನಾವು ಹೋಗಿದ್ದು ಬಂದು ಗೇಟ್ 2ರಿಂದ. ಇಲ್ಲಿ ನೆಲೆಸಿರೋ ಕಾಶಿ ವಿಶ್ವನಾಥ ದೇವಸ್ಥಾನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ದೇವಸ್ಥಾನದ ಒಳಗಡೆ ಮೊಬೈಲ್ ಕ್ಯಾಮ್ರಾ ಯಾವುದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನು ಅಲೌ ಮಾಡೋದಿಲ್ಲ. ಸೊ ಅದನ್ನೆಲ್ಲ ಹೊರಗಡೆ ಇಡೋದಕ್ಕೆ ಲಾಕರ್ ವ್ಯವಸ್ಥೆ ಕೂಡ ಇರುತ್ತೆ. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗೋದಕ್ಕೆ 4 ಗೇಟ್ಗಳಿವೆ. ಇಲ್ಲಿನ ಪ್ರಮುಖ ದೇವರು ವಿಶ್ವನಾಥ, ವಿಶ್ವಕ್ಕೆಲ್ಲ ಅಧಿಪತಿ. ಇಲ್ಲಿ ನೀವು ದೇವಸ್ಥಾನದ ಒಳಗಡೆ ಅಭಿಷೇಕ ಮಾಡೋದಕ್ಕೆ ಕೂಡ ಮುಂಚೆನೇ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಬೋದು. ಒಂದು ಫ್ಯಾಮಿಲಿ ಅಂದರೆ 4 ಜನಕ್ಕೆ ಸೇರಿಬಿಟ್ಟು ಅರೌಂಡ್ 450 ಆಗುತ್ತೆ. ಇದನ್ನು ನೀವು ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದ್ರಿಂದ ನೀವು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಮುಂಚೆ ನೀವು ಪಾಸನ್ನು ತೋರಿಸಿದ್ರೆ ಅಲ್ಲಿ ಒಬ್ಬರು ಅಕ್ಷಕರನ್ನು ನಿಮಗೆ ಅವರು ಅಲಾಟ್ ಮಾಡ್ತಾರೆ. ಅವರೇನೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ದೇವರಿಗೆ ಅಭಿಷೇಕ ಎಲ್ಲ ಮಾಡಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿ ಅವರೇನೆ ಪ್ರಸಾದ ಕೊಟ್ಬಿಟ್ಟು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ಬೋದು. ಸೊ ನಾವು ಕೂಡ ಅಭಿಷೇಕಕ್ಕೆ ಬುಕ್ ಮಾಡಿರೋದ್ರಿಂದ ನಾವು ಒಳಗಡೆ ಹೋಗ್ಬಿಟ್ಟು ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಆಮೇಲೆ ದೇವರ ದರ್ಶನವನ್ನು ಪಡೆದು ಆಮೇಲೆ ಹೊರಗಡೆ ಬಂದ್ವಿ. ಇವಾಗ ನೀವೇನು ನೋಡ್ತಿದ್ದೀರಾ, ಇದು ಬಂದು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಒಳಗಡೆ ಹೋಗೋ ದಾರಿ. ಒಳಗಡೆ ಮೊಬೈಲ್ಸ್ ಅಲೌ ಮಾಡೋದಿಲ್ಲ, ಆದ್ದರಿಂದ ಒಳಗಡೆ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ಮೇಲೆ ಕಾಶಿ ವಿಶಾಲಾಕ್ಷಿಯನ್ನು ನೋಡದೆ ಹೋದರೆ ಹೇಗೆ? ಇದು ಬಂದು ಕಾಶಿ ವಿಶಾಲಾಕ್ಷಿ ಟೆಂಪಲ್, ಬಟ್ ಆದರೆ ಇಲ್ಲಿ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಈ 2 ದೇವಸ್ಥಾನಗಳನ್ನು ನೋಡಿಕೊಂಡು ಬರೋ ಅಷ್ಟರಲ್ಲೇ ನಮಗೆ ಅಲ್ಲಿಂದ ಹೊರಡೋ ಟೈಮ್ ಆಗಿಬಿಟ್ಟಿತ್ತು. ಇಲ್ಲಿಂದ ನಾವು ಹೊರಟಿದ್ದು ಬೇರೆ ಊರಿಗಲ್ಲ, ಬೇರೆ ರಾಜ್ಯಕ್ಕೆ. ಆದ್ದರಿಂದ ಉತ್ತರ ಪ್ರದೇಶದ ನಮ್ಮ ಪ್ರಯಾಣ ಇಲ್ಲಿಗೆ ಪೂರ್ಣ ಆಯಿತು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಯಾವ ಸ್ಟೇಟಿಗೆ ಹೋಗಿದ್ದು, ಅಲ್ಲಿ ಯಾವ್ಯಾವ ಪ್ಲೇಸಸ್ನೆಲ್ಲ ನೋಡಿದ್ವಿ ಅಂತ ನೋಡೋದಕ್ಕೆ ನನ್ನ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಜೈ ಶ್ರೀರಾಮ್.